ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಮೂರು ಎಕ್ಸ್ಪೀರಿಯನ್ಸ್ ಜೊತೆ ನಿಮ್ಮ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಗೋಲ್ಡ್ ಜ್ಯುವೆಲ್ರಿ ಅಲ್ಲ. ಗೋಲ್ಡ್ ಜ್ಯುವೆಲ್ರಿ ನೆಕ್ಸ್ಟ್ ನಾಳೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಆಗಿರೋ ಟ್ರೀ. ಎಲ್ಲರೂ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಇದು ಬಾಂಬೋ ಟ್ರೀ, ಏನು ಬಿದಿರುವುದು ಸ್ಮಾಲ್ ರೂಟ್ ಅಂತಲೇ ಹೇಳ್ತೀವಿ ಅದು. ಆ್ಯಕ್ಚುಲಿ ಇದನ್ನು ನಾರ್ಮಲಾಗಿ ನಾವು ಕೇಳಿರ್ತೀವಿ ಬಾಂಬೋ ಟ್ರೀಸ್ ಅಂದರೆ ಇದು ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಪಾಸಿಟಿವ್ ವೈಬ್ಸಿಗೆ ಮತ್ತು ಹಣಕಾಸು, ಸಾಲ ಇದಕ್ಕೆಲ್ಲ ಗುಡ್ ಅಂತ ಹೇಳ್ತಾರೆ. ಇನಿಷಿಯಲಿ ನನಗೂ ಅಷ್ಟೊಂದೇನೋ ಇದ್ರ ಬಗ್ಗೆ ಏನು ಅಷ್ಟೊಂದು ನನಗೆ ನಂಬಿಕೆ ಇರಲಿಲ್ಲ. ಬಿಕಾಸ್ ನಾನು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋಳು. ಆದ್ದರಿಂದ ನನಗೆ ಇವೇನು ಊರಲ್ಲಿ ಬೀದಿಗೂ ಇರುತ್ತೆ, ಅದರಲ್ಲಿ ಏನಿದೆ ಮನೆಯಲ್ಲಿಟ್ಟರೆ ಏನೂ ಇಲ್ಲ, ಮೇ ಬಿ ಅದು ಮಾರೋರು ಸುಮ್ಮನೆ ಆ ಥರ ಮಾಡ್ತಾರೆ ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೂ ಮನೆಗೇನಾದರೂ ಡೆಕೋರೇಟ್ ಮಾಡಬೇಕು ಅಂತ ಅನ್ನಿಸ್ದಾಗ ಜಸ್ಟ್ ಆ ಥರ ಮನೆಗೇನಾದರೂ ತಂದಿಡೋಣ ಅನ್ನೋ ಇದರಿಂದ ಒನ್ ಟೈಮು ಇದನ್ನು ತಂದಿರಲಿಲ್ಲ. ಒಂದು ಸಣ್ಣದು ಜೆಪ್ಟೋಲಿ ಸಮಥಿಂಗ್ ಮಾಡ್ತಾಯಿದ್ದೆ ಆರ್ಡ್ರನ್ನ. ಆವಾಗ ಏನೋ ಅಂದರೆ ಜೆಪ್ಟೋಲ್ ಗೊತ್ತಲ್ಲ, ₹100 ಮಾಡಿ ₹150 ಮಾಡಿದರೆ ಏನಾದರೂ ಆಫರ್ ಕೊಡ್ತಾರಲ್ಲ, ಅದೇ ಥರ ನಾನು ಒಂದೇನೋ ಪೆಂಡಿಂಗಿಗೆ ಒಂದೇನೋ ಸುಮ್ಮನೆ ಒಂದು ಆರ್ಡ್ರ್ ಮಾಡಿದ್ದೆ ಡೆಕೋರೇಟಿವ್ ಐಟಮಲ್ಲಿ. ಅದು ಜಸ್ಟ್ 3 ಇದಿದ್ದು ರೂಟು. ಬಟ್ ಅದು ತಂದಿಟ್ಮೇಲೆ ನನಗೇನೋ ಚೇಂಜಸ್ ಅನ್ನಿಸ್ತು. ಯಾಕಂದರೆ ನಮ್ಮ ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಹಿಂಗೆ ಬರುತ್ತೆ, ಹಂಗೆ ಹೋಗುತ್ತೆ, ಮತ್ತು ಏನೋ ಅಷ್ಟೊಂದಾಗಿ ನೆಮ್ಮದಿ ಇಲ್ಲ, ಏನೋ ಒಂಥರ ಅಷ್ಟೊಂದಾಗಿ ಚೆನ್ನಾಗಿದ್ದೀವಿ ಆದರೆ ಆ ಥರ ಅನ್ನಿಸ್ತಿರ್ಲಿಲ್ಲ. ಬಟ್ ಅದನ್ನು ತಂದಿಟ್ಮೇಲೆ ಏನೋ ಯಾವುದೋ ₹10 ದುಡಿದ್ರೆ ₹2 ತನ್ನಕ್ಕೆ ತಾನೇ ಸೇವ್ ಆಗ್ತಿತ್ತು. ಆ ಥರ ಚೇಂಜ್ ಅನ್ನಿಸ್ತು. ಆವಾಗ ಅದು ಸ್ವಲ್ಪ ದಿನ ಆಯಿತು, ನಾನು ಅದನ್ನು ಅಷ್ಟೊಂದಾಗಿ ಮೇಂಟೈನ್ ಮಾಡೋಕ್ಕೆ ಹೋಗಲಿಲ್ಲ. ಏನಾಯಿತು, ಹಾಳಾಯಿತು, ಒಣಗೋಗ್ಬಿಡ್ತು. ಆಮೇಲೆ ಅದು ಒಣಗೋದ್ಮೇಲೆ ಮತ್ತೆ ಅದೇ ಥರ ಸ್ಟಾರ್ಟ್ ಆಯಿತು. ಆವಾಗ ಇದರಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನು ಇವಾಗ ಅದೇ ಜ್ಯೋತಿಷ್ಯಗಳು ಅವರೆಲ್ಲ ಅದು ಹಾಕ್ಕೋಬೇಕು, ರಿಂಗ್ ಹಾಕ್ಕೋಬೇಕು, ಗೋಲ್ಡ್ ಹಾಕ್ಕೋಬೇಕು, ಡೈಮಂಡ್ ಹಾಕ್ಕೋಬೇಕಂತ ಏನೇನೋ ಹೇಳ್ತಾರೆ. ಅದ್ರ ಬಗ್ಗೆ ₹1000 ಖರ್ಚು ಮಾಡಿ ಅವ್ರು ಹೇಳೋದು ಕೇಳ್ತೀವಿ. ಜಸ್ಟ್ ಇದು ₹20 ಬೌಲು, ₹30 ಅದು ಗಿಡ ತಂದಿಟ್ರಲ್ಲಿ ಏನು ಆದರೆ ಪಾಸಿಟಿವ್ ಚೇಂಜಸ್ ಆದರೆ ಆಗಲಿ ಬಿಡಿ, ಒಳ್ಳೆಯದಾದರೆ ಆಗಲಿ ಬಿಡಿ ಅಂತೇಳಿ ನಾನು ತಂದಿಟ್ಟೆ. ನಿಜ ಇದರಿಂದ ಒಳ್ಳೆಯದಿದೆ. ನೀವು ಕೂಡ ನೋಡಿ, ಈ ₹100 ಎಲ್ಲೋಗುತ್ತೋ ಬರುತ್ತೆ, ಟ್ರೈ ಮಾಡಿ, ನಿಮಗೂ ಮೇ ಬಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ನಾಟ್ ಓನ್ಲಿ ದಟ್, ಅಂದರೆ ಇದು ಒಂಥರ ಡೆಕೋರೇಟಿವ್ ಐಟಮ್ ಆಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಟ್ರೈ ಮಾಡಿ, ತಂದಿಟ್ಕೊಳ್ಳಿ. ಇದು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಿದ್ದೀನಿ. ನಿಮ್ಗೂ ಇಷ್ಟ ಆದರೆ ತಂದಿಟ್ಕೊಂಡು ಜಸ್ಟ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಬೇರೆ ಎಕ್ಸ್ಪೀರಿಯನ್ಸ್ ಜೊತೆ.